ಸ್ಯಾನಿಟರಿ ಪ್ಯಾಡನ್ನು ಈಗೂ ಕೂಡ ಬಳಸಬಹುದು ನೋಡಿ. ನಾನಿಲ್ಲಿ ಒಂದು ಸ್ಯಾನಿಟರಿ ಪ್ಯಾಡನ್ನು ತೊಗೊಂಡಿದ್ದೀನಿ. ಅದರ ಮೇಲೆ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟನ್ನು ಹಾಕಿದ ನಂತರ ಇದ್ರ ಮೇಲೆ ಸ್ವಲ್ಪ ವ್ಯಾಸ್ಲಿನ್ ಹಾಕ್ಕೋಬೇಕಾಗತ್ತೆ. ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ಯಾನಿಟರಿ ಪ್ಯಾಡ್ ಮೇಲೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡ ನಂತರ ನೋಡಿ, ಇನ್ನೊಂದು ಸ್ಯಾನಿಟರಿ ಪ್ಯಾಡ್ ಮೇಲೂ ಕೂಡ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಕಾಲಿನ ಪಾದದ ಬಳಿ, ಕೆಲವರಿಗೆ ಪಾದ ಅನ್ನೋದು ತುಂಬಾ ಒಡ್ಕೊಂಡು ರಕ್ತ ಬರೋ ಥರ ಆಗ್ತಿರುತ್ತೆ. ಈ ಥರ ಕ್ರ್ಯಾಕ್ ಹೀಲ್ಸ್ ಆಗಿದ್ದರೆ ಈ ರೀತಿ ಸ್ಯಾನಿಟರಿ ಪ್ಯಾಡನ್ನು ಸಿದ್ಧ ಮಾಡಿಕೊಂಡು ನಂತರ ನೀವು ನೋಡಿ ಪಾದದ ಹತ್ರ ಇಟ್ಟು ಸಾಕ್ಸನ್ನು ಹಾಕಿ 1 ಗಂಟೆಗಳ ಕಾಲ ಹಾಗೇ ಬಿಟ್ಟು ನಂತರ ನೋಡಿ ಉಗುರು ಬೆಚ್ಚಗಿನ ನೀರಲ್ಲಿ ಪಾದವನ್ನು ಒಂದು 5 ನಿಮಿಷಗಳ ಕಾಲ ನೆನೆಸಿಟ್ಟು ಕ್ಲೀನಾಗಿ ತೊಳೆಯೋದ್ರಿಂದ ಪಾದ ಏನಾದರೂ ಒಡೆದಿದ್ರೆ ಸರಿಯಾಗುತ್ತೆ. ಅದ್ರ ಜೊತೆಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತೆಲ್ಲ ಏನು ಮಾಡಿಸ್ಕೊಳ್ತಾರೆ ಅದನ್ನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆಡ್ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಪಾದಗಳು ತುಂಬಾ ಚೆನ್ನಾಗಿರುತ್ತೆ. ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.